the videos on Atal Bihari Vajpayee and his early life. Vajpayee was born into Hindu Brahmin family on 25th December 1924 in Gwalior, Madhya Pradesh. His mother and father were Krishna Devi and Krishna Bihari Vajpayee. His father was a school teacher in their hometown. His grandfather Shamlal Vajpayee had married to Morena near Gwalior from his ancestor village Bacheshwara in Agra district of Uttar Pradesh. Vajpayee did his school at Saraswati Shishu Mandir in Gwalior. In 1934, he was admitted to the Anglo Vernacular Middle School in Baranagar, Ujjain district. After his father joined a headmaster, he subsequently attended Gwalior Victoria College, Maharani Lakshmi Bai Government College of Excellence to study the BA in Hindi, English and Sanskrit. He completed his post-graduation with a MA in Political Science from DAV College, ಕಾನ್ಪುರ್. ಭಾರತದ ಪ್ರಧಾನಿಗಳ ಪಟ್ಟಿಯಲ್ಲಿ 3 ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿಯವರು ಭಾರತದ 13ನೇ ಪ್ರಧಾನಮಂತ್ರಿಗಳು. ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸ್ಥಾಪನೆ ಮಾಡಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸೇವೆಗೈದಂಥ ವಾಜಪೇಯಿಯವರು ಈ ದೇಶದಲ್ಲಿ ಪೋಖ್ರಾನ್, ಅಮೇರಿಕ ಜೊತೆಯಲ್ಲಿ ಸಂಬಂಧ, ಪಾಕಿಸ್ತಾನದ ಜೊತೆಯಲ್ಲಿ ಸಂಬಂಧ ಮತ್ತು ಕೆಲವೊಂದು ವಿವಾದಗಳು, ಏಳುಬೀಳುಗಳ ನಡುವೆ ಉತ್ತಮವಾದಂಥ ಒಂದು ಆಡಳಿತವನ್ನು ರೂಪಿಸಿಕೊಟ್ಟಂಥರು ವಾಜಪೇಯಿಯವರು. ಇವರ ಬಾಲ್ಯ ಜೀವನದ ಬಗ್ಗೆ ನೋಡೋದಾದರೆ ಉತ್ತರ ಪ್ರದೇಶದ ಗ್ವಾಲಿಯರ್ನಲ್ಲಿ ಜನಿಸಿದರು. ಇವರ ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ, ತಾಯಿ ಕೃಷ್ಣಾದೇವಿ. ವಾಜಪೇಯಿಯವರು 25 ಡಿಸೆಂಬರ್ 1924ರಂದು ಜನಿಸಿದರು. ಇವರ ಶಿಕ್ಷಣದ ಬಗ್ಗೆ ನೋಡೋದಾದರೆ ಇವರ ಪ್ರಾರಂಭದ ಶಿಕ್ಷಣ ಸರಸ್ವತಿ ಶಿಶು ಮಂದಿರ ಗ್ವಾಲಿಯರ್ನಲ್ಲಿ ಪ್ರಾರಂಭವಾಯಿತು. 1934ನಲ್ಲಿ ಈ ವಾಸ್ ಅಡ್ಮಿಟೆಡ್ ಟು ಆಂಗ್ಲೋ ವರ್ನಾಕ್ಯುಲರ್ ಮಿಡಲ್ ಸ್ಕೂಲ್ ಇನ್ ಬಾರಾನಗರ್, ಉಜ್ಜಯಿನಿ ಡಿಸ್ಟಿಕ್ನಲ್ಲಿ ಸೇರಿಕೊಂಡರು. ನಂತರದಲ್ಲಿ DAV ಕಾಲೇಜಿಗೆ ಸೇರಿ ರಾಜ್ಯಶಾಸ್ತ್ರದಲ್ಲಿ MA ಪದವಿಯನ್ನು ಕೂಡ ಪಡ್ಕೊಂಡ್ರು. ನೆಕ್ಸ್ಟು ಇಂಡಿಪೆಂಡೆನ್ಸ್ ಮೂಮೆಂಟ್. ಈ ವಾಜಪೇಯಿ ಎಂಟರ್ ಟು ಫ್ರೀಡಮ್ ಸ್ಟ್ರಗಲ್ ಇನ್ ಇಂಡಿಯಾ. His activation started Gwalior with Arya Kumara Sabha, the youth wing of the Arya Samaja movement, of which he became the General Secretary in 1944. He also joined the Rashtriya Swayam Sevaka Sangha RSS in 1939 as a Swayam Sevak or volunteer influenced by Baba Saheb Apte. He attended the office training camp of the RSS during 1940 to 1944, becoming a Pracharak in 1947. He gave up studying law due to a partition riots. He was sent to Uttar Pradesh as a Vistarak and soon began working for the newspaper of Deenadayal Upadhyaya. Rashtradharma, Panchajanya and the details Swadesh and Veer Arjun. ವಾಜಪೇಯಿಯವರ ಪ್ರಾರಂಭದ ಪ್ರವೇಶ ಪ್ರಮುಖವಾಗಿ ಆರ್ಯ ಸಮಾಜಕ್ಕೆ ಸಂಬಂಧಪಟ್ಟಂಥ ಒಂದು ಯೂತ್ ಮಂಡಳಿಯಲ್ಲಿ ಸೇರಿದರು. ನೆಕ್ಸ್ಟು RSSಲ್ಲಿ ಸೇರಿಕೊಂಡು 40ರಿಂದ 44ರವರೆಗೂ 1940ರಿಂದ 44ರವರೆಗೂ ಕ್ಯಾಂಪ್ನಲ್ಲೂ ಟ್ರೈನಿಂಗನ್ನು ಪಡೆದರು. 47ರಲ್ಲಿ ಫುಲ್ಲು ಇನ್ವಾಲ್ವ್ಮೆಂಟ್ ಆದರು. ನಂತರದಲ್ಲಿ ಉತ್ತರ ಪ್ರದೇಶದಲ್ಲಿ ವಿಸ್ತಾರಕ ಎಂಬತಕ್ಕಂಥ ಪ್ರಚಾರಕ್ಕೆ ಸೇರಿಕೊಂಡ್ರು. ನ್ಯೂಸ್ ಪೇಪರ್ ದೀನದಯಾಳ್ ಉಪಾಧ್ಯಾಯರ ಜೊತೆಯಲ್ಲಿ ರಾಷ್ಟ್ರಧರ್ಮ, ಹಿಂದಿ ಮಂತ್ಲಿ ನ್ಯೂಸ್ ಪೇಪರ್, ಪಾಂಚಜನ್ಯ, ಸ್ವದೇಶಿ, ವೀರ್ ಅರ್ಜುನ್ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದರು.
The RSS has chosen to participated in the ಕ್ವಿಟ್ ಇಂಡಿಯಾ ಮೂಮೆಂಟ್ ಇನ್ ಆಗಸ್ಟ್ 1942. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಆಗಸ್ಟ್ 1942 ಆಗಸ್ಟ್ನಲ್ಲಿ ಸೇರಿದರು. ವಾಜಪೇಯಿ ಆ್ಯಂಡ್ ಹಿಸ್ ಎಲ್ಡರ್ ಬ್ರದರ್ ಪ್ರೇಮ್ ವರ್ ಅರೆಸ್ಟೆಡ್ ಫಾರ್ 24 days ಡ್ಯೂರಿಂಗ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್. He was released after giving the written statement that while he was a part of the crowd, he did not participate in the militant events of the Bateshwar 27th August 1942. Throughout his life, including after he became the Prime Minister, Vajpayee has labeled allegation was rumor. ಎನಿವೆ ಇವರು ಪ್ರಾರಂಭದಲ್ಲಿ RSS ಜೊತೆಯಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮ ಪಾಲ್ಗೊಳ್ಳುವಿಕೆಯನ್ನು ವ್ಯಕ್ತಪಡಿಸಿದರು. ನೆಕ್ಸ್ಟ್ 1951ರಲ್ಲಿ ವಾಜಪೇಯಿ ವಾಸ್ ಸೆಕೆಂಡ್ ಬೈ RSS ಅಲಾಂಗ್ ವಿತ್ ದೀನದಯಾಳ್ ಉಪಾಧ್ಯಾಯ ಟು ವರ್ಕ್ ಫಾರ್ ದಿ ನ್ಯೂಲಿ ಫಾರ್ಮ್ಡ್ ಭಾರತೀಯ ಜನಸಂಘ, ಎ ಹಿಂದಿ ರೈಟ್ ವಿಂಗ್ ಪೊಲಿಟಿಕಲ್ ಪಾರ್ಟಿ ಅಸೋಸಿಯೇಟೆಡ್ ವಿತ್ ದಿ RSS ಅದಿನಲ್ಲಿ ಜನಸಂಘ ಪಕ್ಷಕ್ಕೆ ಕಾರ್ಯಕರ್ತರಾಗಿ ಸೇರಿಕೊಂಡ್ರು. ನೆಕ್ಸ್ಟ್ ಈ ಅಪಾಯಿಂಟೆಡ್ ಆಸ್ ದಿ ನ್ಯಾಷನಲ್ ಸೆಕ್ರೆಟರಿ ಆಫ್ ದಿ ಪಾರ್ಟಿ ಇನ್ ಚಾರ್ಜ್ ಆಫ್ ದಿ ನಾರ್ತರ್ನ್ ರೀಜನ್ ಬೇಸ್ಡ್ ಇನ್ ಡೆಲ್ಲಿ. ಉತ್ತರ ಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಷ್ಟ್ರಮಟ್ಟದ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಭಾರತೀಯ ಜನಸಂಘದಲ್ಲಿ ಪ್ರಧಾನ ಪಾತ್ರ ವಹಿಸಿದರು. ನೆಕ್ಸ್ಟ್ he soon became follower and aided the party leader Shyam Prasad Mukherjee. In 1957 Indian general election, Vajpayee contested election to the Lok Sabha lower house of the Indian Parliament. He lost to Raja Mahendra Pratap in Mathura but was elected from Balrampur. ಒಟ್ಟಾರೆಯಾಗಿ ಬಲರಾಂಪುರದಲ್ಲಿ ಎಲೆಕ್ಷನ್ನ ಸೆಲೆಕ್ಟ್ ಆದರು. ಲೋಕಸಭಾ ಈಸ್ ಒರಿಜಿನಲ್ ಸ್ಕಿಲ್ ಸೋ ಇಂಪ್ರಿಸನ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ದಟ್ ಈ ಪ್ರೆಡಿಕ್ಟೆಡ್ ದಟ್ ವಾಜಪೇಯಿ ವುಡ್ ಸಮ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ವಾಜಪೇಯಿ arterial skill won him the reputation of being the most eloquent defender of the Janasangha policies. After death of Deenadayal Upadhyay, leadership of the Janasangha passed to Vajpayee. He became the national president of the national president of the Janasangha in 1968, running the party along with the Nanaji Deshmukh, ಬಾಲರಾಜ್ ಮೋದಕ್ ಆ್ಯಂಡ್ LK ಅಡ್ವಾಣಿ. ಒಟ್ಟಾರೆಯಾಗಿ RSSನೊಂದಿಗೆ ಸಂಬಂಧ ಹೊಂದಿದ್ರು. ಉತ್ತರ ಪ್ರದೇಶ ರಾಜ್ಯಸಭೆಗೆ 62, 86, 88 3 ಬಾರಿ ಆಯ್ಕೆಯಾದರು. ಉತ್ತರ ಪ್ರದೇಶದ ಲಕ್ನೋದಿಂದ 5 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಜನಸಂಘ ಮತ್ತು RSSನೊಂದಿಗೆ ಸಂಬಂಧ ಹೊಂದಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ವಿರೋಧಿ ಚಳುವಳಿ ವ್ಯಕ್ತಪಡಿಸಿ ಬಂಧನಕ್ಕೂ ಕೂಡ ಒಳಗಾಗಿದ್ದರು. 77ರಲ್ಲಿ ಅಧಿಕಾರಕ್ಕೆ ಬಂದಂಥ ಜನತಾ ಸರ್ಕಾರದಲ್ಲಿ ವಾಜಪೇಯಿ ವಿದೇಶಾಂಗ ಸಚಿವರಾಗಿ, ನಂತರ ಜನತಾ ಪಕ್ಷದಿಂದ ಹೊರಬಂದು ಮಿತ್ರನಾದಂಥ LK ಅಡ್ವಾಣಿಯವರ ಜೊತೆ ಸೇರಿ ಭಾರತೀಯ ಜನತಾ ಪಕ್ಷವನ್ನು ಸ್ಥಾಪಿಸಿದರು. ವಾಜಪೇಯಿ 3 ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಎನಿವೆ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಫಸ್ಟ್ ಟರ್ಮ್ May 1996, May 16 to May 28, total 13 days. During the BJP Confederacy in Mumbai in November 1995, BJP President Advani declared that Vajpayee would be the party prime ministerial candidate in the forthcoming election. Vajpayee himself was reported to unhappy with the announcement, responding by saying that the party need to win the election first. The BJP became the single largest party parliament in the 1996 general election, helped by religious polarization across the country as a result of the denomination of the Babri Masjid. Indian President Shankar Dayal Sharma invited Vajpayee to form the government. Vajpayee was on its the 10th Prime Minister of India, but the BJP failed the muster to a majority among the members of the Lok Sabha. Vajpayee resigned after 16 days when it became clear that it not having enough support from the government. ಒಟ್ಟಾರೆಯಾಗಿ 11/5/1998 ಅವಧಿಯಲ್ಲೂ ಕೂಡ ಇವರು ಅಧಿಕಾರವನ್ನು ವಹಿಸ್ತಾರೆ. ಸೊ ನ್ಯಾಷನಲ್ ಫ್ರಂಟ್ ಅಥವಾ
ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಎಂಬತಕ್ಕಂಥ ಒಕ್ಕೂಟವನ್ನು ಕೂಡ ರಚನೆ ಮಾಡಿಕೊಂಡು ಆಡಳಿತವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಥಮ ಬಾರಿಗೆ ಏನು ಅವರಿಗೆ ಬೇಕಾಯಿತು ಆ ಪಕ್ಷದ ವತಿಯಿಂದ ಮೆಜಾರಿಟಿ, ಆ ಪಕ್ಷದ ವತಿಯಿಂದ ಅವರಿಗೆ ಸಹಕಾರ ನೀಡಲಿಲ್ಲ. ಪ್ರತಿಫಲವಾಗಿ ಪ್ರಾರಂಭ ಹಂತದಲ್ಲಿ ಫೇಲ್ಯೂರ್ ಆದರು. ಸೆಕೆಂಡ್ ಟರ್ಮ್ 1998 to 1999. ಆಫ್ಟರ್ ದ ಫಾಲ್ ಆಫ್ ದ ಟೂ ಯುನೈಟೆಡ್ ಫ್ರಂಟ್ ಗೌರ್ಮೆಂಟ್ ಬಿಟ್ವೀನ್ 1998, ದ ಲೋಕಸಭಾ ವಾಸ್ dissolved. The fresh election were the number of political parties joined the BJP to form the National Democratic Alliance. The Vajpayee was formed the Prime Minister. The coalition was uneasy, won a part of from the Shiva Sena. None of other parties opposed the BJP in the nationalist ideology. Vajpayee has been credited for running this coalition successfully while facing ideological pressure from the hardline wing of the party and from the RSS. Vajpayee government lasted 13 months until mid-1999 when he All India Anna Dravida Munnetra Kazhagam under J. Jayalalitha withdrew its support. The government lost the ensuing vote of the confidence motion in the Lok Sabha by the single vote on 17th April 1990. Yes, the opposition was unable to came up with the numbers of form the new government. The Lok Sabha was again dissolved and fresh election were held. ಎರಡನೇ ಬಾರಿಗೆ ಈ ಒಂದು ದೇಶದಲ್ಲಿ ವಾಜಪೇಯಿಯವರು 1998 ಮಾರ್ಚ್ 19ರಿಂದ ಮೇ 1999ರವರೆಗೂ ಪ್ರಧಾನಿಯಾಗಿದ್ದರು. ಜಯಲಲಿತಾ ಅವರಿಗೆ ಕೊಟ್ಟಂಥ ಬೆಂಬಲವನ್ನು ವಾಪಸ್ ತಗೊಂಡಿದ್ದರಿಂದ ಅವರು ಅಧಿಕಾರವನ್ನು ಕಳ್ಕೋಬೇಕಾಗಿ ಬಂತು. ನೆಕ್ಸ್ಟ್ ಪೇಜ್ನಲ್ಲಿ ಉಳಿದ ಪಾರ್ಟನ್ನು ತಿಳ್ಕೊಳ್ಳೋಣ.